ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಕ್ಕಳಿಗಂತೂ ಖುಷಿ ಆಗುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇದೇ ಥರ ಆಗಲಿ ಅಂಥೇಳಿ ದೇವರಲ್ಲಿ ಅದನ್ನೇ ಕೇಳ್ಕೊತೇನೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಮೌಂಟ್ ಅಂತೂ ಕೈಯಲ್ಲೇ ಕೊಡ್ತಾರೆ ಇಲ್ಲೆಲ್ಲರೂ, ಏನು ತಿನ್ನಬೇಕು. ಹಾಗಾಗಿ ಯಜಮಾನ್ರು ತಿಂತಾಯಿದ್ರು, ಕೊಟ್ಟೋದ್ರು ನನಗೊಂದು. ಹಾಗಾಗಿ ಸ್ನೇಹಿತರೆ ಅದಕ್ಕೆ ಈಗ ಇಲ್ಲಿ ಎಲ್ಲರೂ ಕೈಯಲ್ಲೇ ಕೊಡ್ತಾರೆ ಅಮೌಂಟ್, ಹಾಗೇನಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದೆ, ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಫ್ಯಾನ್ ನೋಡಿ ಕಿಚನ್ ರೂಮಲ್ಲಿ ತುಂಬಾ ಸೆಕೆ ಆಗ್ತಾಯಿದೆ. ಎಂತ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಟೈಮ್ ಬಂದು 1:30 ಆಗ್ತಾ ಬಂದಿದೆ. ಟೈಮ್ ಮಧ್ಯಾಹ್ನ. ನಮ್ಮದು ಈಗ ತಿಂಡಿ ಮಾಡ್ತಾ ಇದ್ದೀವಿ ನೋಡಿ. ತಿಂಡಿ ನಮ್ಮದು ಈಗ ಶ್ರೇಯಾ ಮನೆಯಲ್ಲಿದ್ದಾಗ ಬೆಳಗ್ಗೆ ಚಹಾ ಬ್ರೆಡ್ ಅದು ಇದು ತಂದು ನಾನು ಕೆಲಸಕ್ಕೆ ಹೋಗಿದ್ದೆ. ಕೆಲಸದಿಂದ ಬಂದು ಬಟ್ಟೆ ಸಹ ತೊಳೆದಿಲ್ಲ, ಯಾಕಂದ್ರೆ ನೀರಿಲ್ಲ ಇವತ್ತು. ಹಾಗಾಗಿ ಈಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಅವರೆಕಾಳು ಉಪ್ಪಿಟ್ಟು. ತುಂಬ ಚೆನ್ನಾಗಿರತ್ತೆ ಇದು. ಅದಕ್ಕಾಗಿ ಈಗ ಅವರೆಕಾಳು ಉಪ್ಪಿಟ್ಟು ರೆಸಿಪಿ ಕೂಡ ಬರುತ್ತೆ. ರೆಸಿಪಿ ಈಗ ಯೂಟ್ಯೂಬ್ ಚಾನಲಲ್ಲಿ ಮಾಂಕಾಳಿ ಕೈ ರುಚಿಗೆ ಹಾಕ್ತಾ ಇಲ್ಲಲ್ಲ, ಅದಕ್ಕಾಗಿ ಇದರಲ್ಲಿ ಹಾಕಿಬಿಟ್ರೆ ಆಯ್ತು ಅಂಥೇಳಿ ಬರುತ್ತೆ. ಲಾಸ್ಟಲ್ಲಿ ಹಾಕ್ತೇನೆ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಮದುವೆ ಮನೆ ಸ್ಟೈಲಲ್ಲಿ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆ ಸ್ಟೈಲಲ್ಲಿ ಮಾಡಿದರೆ ಅಂಥೇಳಿ ಹಾಗೆ ಮಾಡ್ತಾಯಿದ್ದೀನಿ. ನಮಗೂ ತಿನ್ನಲಿಕ್ಕೂ ಆಗುತ್ತಲ್ಲ ಸ್ನೇಹಿತರೆ. ನೋಡಿ ನೀರು ಕುದೀತಾ ಇದೆ. ಇಲ್ಲೊಂದು ಶ್ರೇಯನ್ ಪೌಡಿ ಇಟ್ಟಿದ್ದೀನಿ. ಈಗ ಬೇಗ ಬೇಗ ಉಪ್ಪಿಟ್ಟು ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೀರು ಸಹ ಕುದೀತಾ ಇದೆ. ಇದಕ್ಕೀಗ ರವೆನ ಹಾಕಿ ತಿರುಗಿಸ್ಕೋಬೇಕು ಸ್ನೇಹಿತರೆ. ಉಪ್ಪಿಟ್ಟಂತೂ ರೆಡಿಯಾಗಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಸೂಪರಾಗಿ ಬಂದಿದೆ ನೋಡಿ. ಸರ್ವ್ ಮಾಡಿ ತೋರಿಸಿದೆ. ನಮ್ಮ ಮೇಡಮ್ ಅವರು ಇಲ್ಲಿ ರೆಡಿಯಾಗಿ ಕೂತಿದ್ದಾರೆ. ಎಲ್ಲ ಸಾಮಾನನ್ನು ತಂದಿಟ್ಟಿದ್ದಾರೆ ಇಲ್ಲಿ ಊಟಕ್ಕೆ. ಯಜಮಾನ್ರು ಬರಬೇಕಷ್ಟೇ. ಯಜಮಾನ್ರೇ ಇಲ್ಲಿ ನೋಡಿ ಮಲಗಿ ಟಿ ವಿ ಫೋನ್ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ತುಂಬಾ ಸೆಕೆ ಇದೆ. ಫ್ಯಾನ್ ಹಾಕಿದ್ದಾಳೆ ಶ್ರೇಯಮ್ಮ. ಅದಕ್ಕಾಗಿ ನಮ್ಮದು ನೋಡಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡೂ ಸೇರಿ ಆಗ್ತಾಯಿದೆ. ಈಗ ಟೈಮ್ ಬಂದು ಈಗ 2 ಗಂಟೆ. ಅಲ್ಲಿ ಫ್ಯಾನಲ್ಲಿ ಇಡ್ತದೆ. ಮರೆತು ಬಂದೆ ನೋಡಿ. ಉದುರಂತೂ ತುಂಬಾ ಚೆನ್ನಾಗಿ ಉದುರಾಗಿ ಬಂದಿದೆ, ಅಂಟಾಗಿ ಬಂದಿಲ್ಲ. ಉಪ್ಪಿಟ್ಟು ಕಾಂಕ್ರೀಟ್ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರು ತಿಂದ ಮೇಲೆ ಏನು ಹೇಳ್ತಾರೆ ಕೇಳೋಣ. ಫ್ಯಾನ್ ಹಾಕಿದ್ದೇನೆ, ಸ್ಲೋ ಮಾಡ್ತೇನೆ ಒಂದು ನಿಮಿಷ. ಇನ್ನೊಂದು ಲೈಟ್ ಹಾಕಿದೆ. ಟೈಮ್ ಬಂದೀಗ 6:45 ಅಂದರೆ 6:45 ಆಗಿದೆ ನೋಡಿ. ಈ ಥರ ಆಗಿದೆ. ಸೀರೆ ಎಲ್ಲ ಫುಲ್ಲೆಲ್ಲ ಖಾಲಿಯಾಗಿದೆ. ಬಾಕ್ಸ್ಗಳು ಖಾಲಿಯಾಗಿದ್ದಾವೆ. ಇಲ್ಲಿ ಎಲ್ಲ ಖಾಲಿಯಾಗಿದ್ದಾವೆ ಸೀರೆಗಳು. ಇಲ್ಲಿ ಕೆಳಗೆ ಬಂದು ಕೂತಿದ್ದಾವೆ ಸ್ನೇಹಿತರೆ. ಕೆಳಗೆ ಯಾಕೆ ಬಂದಿದ್ದಾವೆ ಅಂತಂದರೆ ಸೀರೆ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದರು ಸ್ನೇಹಿತರೆ. 4 ಸೀರೆ ತೊಗೊಂಡು ಹೋದರು. ಪಾಪ ಅವರು ಏನು ಇದು ಮಾಡಲಿಲ್ಲ, ತುಂಬ ಒಳ್ಳೆಯವರಿದ್ರು. ನಾನೇ ಬಿಟ್ಟುಕೊಟ್ಟೆ ಅವರಿಗೆ. ಅವರು ಏನು ಇದು ಮಾಡಲಿಲ್ಲ. ಹಾಗಾಗಿ ಈಗ ನಾನೇ ಸ್ವಲ್ಪ ಬಿಟ್ಟೆ ಅವರಿಗೆ. ಯಾಕಂದರೆ ನಾವು ಆನ್ಲೈನಲ್ಲಿ ಹಾಕ್ತಿರ್ತೀವಿ. ಆನ್ಲೈನಲ್ಲಿ ಒಂದೊಂದು ಸತಿ ಫ್ರೀ ಶಿಪ್ಪಿಂಗ್ ಇಟ್ಟಿರ್ತೀವಲ್ಲ, ಹಾಗಾಗಿ ಅವ್ರಿಗೂ ಕೂಡ ಒಂದೊಂದು ಸೀರೆ ಹಿಂದುಗಡೆ 50-50 ರೂಪಾಯಿ ಬಿಟ್ಟಿದ್ದೀನಿ. ಈಗ ಅವ್ರು ತೊಗೊಂಡೋಗಿರೋದು ಇದರಲ್ಲಿ. ಇದು ಒಂದು ಬ್ಲೂ ಇತ್ತು, ಬ್ಲೂ ಕಲರಲ್ಲಿ ತುಂಬಾ ಚೆನ್ನಾಗಿತ್ತು, ತೊಗೊಂಡು ಹೋದರು. ಹಾಗೆ ಒಂದು ಅನುಶ್ರೀ ಸೀರೆಯಲ್ಲಿ 2, ಇದು 450 ಇಲ್ಲಿ. ಹಾಗೆ ಇದರಲ್ಲಿ ಒಂದು ಇದು ರುದ್ರಾಕ್ಷಿ ಬಾರ್ಡರಲ್ಲಿ ಇದೊಂದು ಪಿಂಕು, ತುಂಬ ಚೆನ್ನಾಗಿತ್ತು. 4 ಸೀರೆಗಳನ್ನು ತೊಗೊಂಡು ಹೋಗಿದ್ದಾರೆ. ನಮ್ಮ ಶ್ರೇಯಾ ಇವತ್ತು ಮನೇಲಿದ್ದಾಳೆ. ಬಾ ಅಂತ ಹೇಳ್ತಾ ಇದ್ದೀನಿ ಆವಾಗಲಿಂದ. ಆಕೆಗೆ ಸ್ವಲ್ಪ ಇದನ್ನು ತೆಗೆದು ಎತ್ತಿ. 6:45 ಆಯಿತು. ರಾತ್ರಿಗೆಲ್ಲ ಅಡುಗೆ ಮಾಡಬೇಕು. ಇದನ್ನ ಎತ್ತಿಡುವ ಅಂದರೆ ಬರ್ತಾ ಇಲ್ಲ ಸ್ನೇಹಿತರೆ. ಅವಳಿಗೆ ಶ್ರೇಯಾ ಯಾಕಲೇ ನಿನಗೆ ಸೀರೆ ತೆಗೆದಿಡೋದಂದ್ರೆ ಖುಷಿಯಲ್ಲ. ಅವಳಿಗೆ ಈ ಥರ ಸೀರೆ ಎಲ್ಲ ಹಾಕಿರ್ತೀನಲ್ಲ ಸ್ನೇಹಿತರೆ, ಇದನ್ನು ತುಂಬ ಚೆಂದ ಮಾಡಿ ಇಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ. ಇವತ್ತು ಬರ್ತಾನೆ ಇಲ್ಲ ಕರೆದ್ರೆ, ಯಾಕಂದರೆ ಅವಳು ಫುಲ್ಲು ಬರಿದಿದೆ. ನಿನ್ನೆ ಕೂಡ ಹಾಗೇ ಮಾಡಿದ್ದಾಳೆ. ನಿನ್ನೆ ಕೂಡ ಜಾಸ್ತಿ ಕೆಲಸ ಮಾಡಿಲ್ಲ. ಮನೆಯಲ್ಲಿದ್ಲಂದರೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಅಡುಗೆ ಕೂಡ ಅವಳೇ ಮಾಡ್ತಾಳೆ. ಅಡುಗೆ ನಾನು ಮಾಡಿದೆ. ನಿನ್ನೆ ಅವಳೇ ಮಾಡಿದ್ದಾಳೆ ಅಡುಗೆ ಅಲ್ಲ. ನಿನ್ನೆ ಪುಲಾವ್ ಅನ್ನೋದು ಎಲ್ಲ ಅವಳೇ ಮಾಡಿದ್ದಾಳೆ. ನಿನ್ನೆ ರಜೆ ಇತ್ತಲ್ಲ, ನಿನ್ನೆ ಕೂಡ ಮನೆಯಲ್ಲಿದ್ಲು. ಇವತ್ತು ಕೂಡ ಮನೆಯಲ್ಲಿದ್ದಾಳೆ. ಇವತ್ತು ಏನು ಮಾಡಿಲ್ಲ ಅವಳು.
ಹಾಗಾಗಿ ಇವತ್ತು ನಾನೇ ಮಾಡಿದ್ದೇನೆ. ಈಗ 2 ವಾರ ನಾನು ಒಟ್ಟಿಗೆ ಕೆಲಸಕ್ಕೆ ಬಂದಿಲ್ಲ ಅವರು, ರಜೆ ಇರುವಾಗ. ಇವತ್ತು ಬಂದಿಲ್ಲ, ನಿನ್ನೇನು ಬಂದಿಲ್ಲ. ಯಾಕಂದರೆ ಬರೀದು ಫುಲ್ ಇದೆ ಅಮ್ಮ ನನಗೆ. ಮತ್ತು ಅವಳಿಗೆ ಸ್ವಲ್ಪ ಡೀಟೇಲ್ ಆಗಿದೆಲ್ಲ, ಅದು ಬೆನ್ನು ನೋವು ಕೂಡ ಇದೆ. ನಾನು ಫೋರ್ಸ್ ಮಾಡಲಿಲ್ಲ. ಬೆಳಗ್ಗೆ ಹಾಗೆ ನಾನು ಒಬ್ಬಳೇ ಹೋಗಿ ಬಂದೆ ಕೆಲಸಕ್ಕೆ. ಇವತ್ತು ಉಪ್ಪಿಟ್ಟು ಕೂಡ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀವಿ, ಅದೇ ತಿಂದಿದ್ದೇವೆ. ಮಧ್ಯಾಹ್ನ ಆಗಿತ್ತಲ್ಲ, 2 ಗಂಟೆ ಹತ್ರ ಆಗಿತ್ತು ತಿನ್ನುವಾಗ. ಏನೂ ಅಡುಗೆ ಮಾಡಲಿಲ್ಲ, ಅದನ್ನೇ ತಿಂದೀವಿ. ಇನ್ನು ರಾತ್ರಿಗೆ ಏನಾದರೂ ಮಾಡಬೇಕು. ಯಜಮಾನ್ರು ಎಲ್ಲೇ ಹೊರಗೆ ಹೋದ್ರಿ. ಈಗ ಎಲ್ಲಿ ದೇವಸ್ಥಾನಕ್ಕೆ ಹೋದ್ರಾ ಪಪ್ಪ? ಗೊತ್ತಿಲ್ವಾ ನಿಮಗೂ? ನೀರು ಬಿಟ್ಟಿದ್ದಾರೆ ಸ್ನೇಹಿತರೆ, ನೆನಪೇ ಇಲ್ಲ ನನಗೆ. ಒಳಗೆಲ್ಲ ತುಂಬಿದ್ದೀವಿ, ಮೇಲೇನು ತುಂಬಿದೆ ನೋಡಿ ಬರಲಿ ಅಷ್ಟೇ. ಮೇಲೆ ನೋಡಿ ಬರ್ತೇನೆ ಮೊದಲಿಗೆ ಹೋಗಿ. ಹಾಗಾಗಿ ನೋಡಿ, ಈಗಿಷ್ಟು ಸೀರೆಗಳನ್ನು ಎತ್ತಿ ಇಟ್ಟು ನಾನು ಕಸ ಗುಡಿಸಿ ದೇವರಿಗೆಲ್ಲ ದೀಪ ಹಚ್ಚಿದ ನಂತರ ಅಡುಗೆ ಕಡೆ ಗಮನ ಕೊಡ್ತೇನೆ. ಸೀರೆಗಳಂತೂ ಫುಲ್ಲು ಕ್ವಾಲಿಟಿ ಇದೆ ಸ್ನೇಹಿತರೆ. ಇನ್ನೊಂದು ಸಿಕ್ಕಾಪಟ್ಟೆ ಜನ ಡೌಟ್ ಕೇಳ್ತಾ ಇದ್ದೀರಿ, ನಾವು ಆನ್ಲೈನ್ ಪೇಮೆಂಟ್ ಮಾಡಿದರೆ ನೀವು ಏನಾದರೂ ಸೀರೆ ಕಳಿಸ್ಕೊಡ್ತಿದ್ರೆ ನಾವು ಯಾವ ನಂಬಿಕೆ ಮೇಲೆ ಕಳಿಸ್ಕೊಡೋದು? ಇಲ್ಲ ಸ್ನೇಹಿತರೆ, ಆ ಥರ ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ಸ್ನೇಹಿತರೆ. ನಿಮ್ಮ ಮುಂದೆ ನಾನು ಮನ ಬಿಚ್ಚಿ ಹೇಳ್ತಾ ಇದ್ದೀನಿ, ನಿಮಗೆ ನಾನು ಮೋಸ ಮಾಡಿದರೆ ನನ್ನ ಹಿಂದ್ಗಡೆ ನನಗೆ 10 ಜನ ಇರ್ತಾರೆ ಮೋಸ ಮಾಡೋದಕ್ಕೆ. ಆ ಥರ ನಾನು ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ, ಯಾರಿಗೂ ಮಾಡಲ್ಲ ಮೋಸ. ನಾನು ಇನ್ನೂ ಇದನ್ನು ಮಾಡಿ ಕೊಡ್ತೀನಿ ನಿಮಗೆ. ಈ ಥರದ ಸೀರೆಗಳ ತುಂಬಾ ಇದು ವೆಡ್ಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. 1450 ರೂಪಾಯಿ ಇದೆ ಇದಕ್ಕೆ. ಯಾಕಂದರೆ ಇದನ್ನು ಆನ್ಲೈನಲ್ಲಿ ಕೊಡ್ತೇನೆ ನಾನು 1450. ಯಾಕಂದರೆ ಕೊರಿಯರ್ ಚಾರ್ಜ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಮನೆಗೆ ಬಂದು ತೊಗೊಂಡೋದ್ರೆ 1400 ರೂಪಾಯಿ. ಯಾರು ಬೇಕಾದವ್ರು ಬನ್ನಿ ಮನೆಗೆ. ವೆಡ್ಡಿಂಗ್ ಕಲೆಕ್ಷನ್ ತುಂಬ, ಇದರದ್ದು ಫಲ್ಲು ಅಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಇದೆ. ಇದರದ್ದು ವಿಡಿಯೋ ತುಂಬ ಹಾಕಿದ್ದೀನಿ ನಾನು. ಯಾಕಂದರೆ ರೀಸ್ಟಾಕ್ ತುಂಬ ಸತಿ ಮಾಡಿಸ್ತಾ ಇದ್ದೀನಿ, ಪದೇ ಯಾವ ಸೀರೆಗಳು ಸೇಲ್ ಆಗ್ತೋ ಅದನ್ನು ನಾನು ರೀಸ್ಟಾಕ್ ಮಾಡಿಸ್ತೇನೆ. ನೋಡಿ, ತುಂಬ ಚೆನ್ನಾಗಿರೋಂಥ ಇದೆ. ಇದು ಅಂತೂ ಸೀರೆ ತುಂಬಾ ಸಿಕ್ಕಾಪಟ್ಟೆ ವೈರಲ್ಲು. ಇದಕ್ಕೆ ಫುಲ್ಲು ಬಸವಣ್ಣ ಇದ್ದಾನೆ. ಬಸವಣ್ಣ ಎಲಿಫೆಂಟ, ಬಸವಣ್ಣ ಇದ್ದಾನೆ. ಹೌದು ಸ್ನೇಹಿತರೆ, ಬಸವಣ್ಣ ಎಲಿಫೆಂಟ ಇಲ್ಲ, ಬಸವಣ್ಣ ಇದ್ದಾನೆ. ನೋಡಿದ್ದೀನಿ ನಾನು ಈ ಸೀರೆ ಫುಲ್ಲು. ಇದ್ರ ಸೀರೆ ತುಂಬಾ ಬಾರ್ಡ್ರಲ್ಲಿ ಬಸವಣ್ಣ ಬರ್ತಾನೆ, ಅಲಂಕಾರ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಇದು ಸೀರೆ ಬಂದು 1200 ರೂಪಾಯಿ. ನೋಡಿ, ಮಸ್ತಿದೆ, ಗ್ರ್ಯಾಂಡಾಗಿರುತ್ತೆ. ಅದ್ರ ಫೋಟೋ ಕೂಡ ಇಲ್ಲಿ ನಿಮಗೆ ಕಾಣುತ್ತೆ. ಫೋಟೋ ಕಾಣ್ತಾ ಇದೆ ನೋಡಿ, ಗ್ರ್ಯಾಂಡಾಗಿದೆ. ಒಂದೇ ಪೀಸ್ ಇರೋದು ನನ್ನ ಹತ್ರ, ಇದು ಪೀಸ್ ಇಲ್ಲ, ಖಾಲಿ ಇದೆ. 12 ಇತ್ತು, 1 ಪೀಸ್ ಇದೆ ಅಷ್ಟೇ. ಹಾಗೆ ಇವು ಸೀರೆಗಳು ನೋಡಿ, ಹೆಣ್ಣು ಸೀರೆಯಲ್ಲಿ ಕಲರ್ಸ್ ಇದೆ, ತುಂಬ ಕಲರ್ಸ್ ಇದೆ. ಇದರಲ್ಲಿ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು ಅಂಥೇಳಿ ಬೇಗ ಬುಕ್ ಮಾಡ್ಕೊಳ್ಳಿ. ಸೀರೆಗಳನ್ನ ಒಂದು ಸತಿ ತೋರಿಸಿಬಿಡ್ತೀನಿ ಯಾವ ಥರ ನಾನು ಹರಡಿದ್ದೀನಿ. ಇದನ್ನು ಕ್ಲೀನ್ ಮಾಡಲಿಕ್ಕೆ, ತೋರಿಸ್ಲಿಕ್ಕೆ ಈಸಿ ಆಗುತ್ತೆ. ಬೇಗ ತೆಗೆದು ತೋರಿಸ್ಲಿಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ತೋರಿಸ್ಲಿಕ್ಕೆ ಅಂತ ಹೇಳಿದೆ ಸ್ನೇಹಿತರೆ, ಇಲ್ಲ ತೆಗೆದಿಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದೆಲ್ಲ ಬೇರೆ ಮಾಡಿ ಎಲ್ಲ ಎತ್ತಿಡ್ಬೇಕು. ನೋಡಿ, ಸೀರೆ ಫುಲ್ಲು ಹರಡಿದ್ದೀನಿ. ಈಗ ನಮ್ಮ ಮೇಡಮ್ ಅವರು ಅಂತೂ ಈಗ ಬಾ ಅಂದರೆ ಬರಲ್ಲ, ಅವರು ಕೂತ್ಬಿಟ್ಟಿದ್ದಾರೆ ಇಲ್ಲಿ. ಈ ಲೈಟ್ ಹಾಕೋಬೇಕಲ್ಲ, ಕಾಣಲ್ಲ. ಅವರು ಕೂತ್ಬಿಟ್ಟಿದ್ದಾರೆ, ಈಗ ಬರಲ್ಲ. ನನಗೆ ಚಹಾ ಮಾಡಿಕೊಟ್ಲು ಶ್ರೇಯಾ, ಚಹಾ ಕುಡ್ದಿದ್ದೇನೆ. ಈಗ ನೀರು ಬಂದಿದೆ. ನೀರನ್ನು ಒಳಗಡೆ ಎಲ್ಲ ಕುಡಿ ನೀರು ತುಂಬಿದ್ದೇವೆ. ಹೊರಗಡೆ ನೋಡ್ತೇನೆ ಫುಲ್ಲಾಗಿದೆ ಇಲ್ಲ, ಸ್ವಲ್ಪ ಬಿಡ್ತೇನೆ ಅಂತ ಹೇಳಿದರು. ಪಾತ್ರೆಗಳದವಳು ತೊಳಿಬೇಕು. ಮುಂಜಾನೆ ಅದು ಒಂದಿಷ್ಟು ಉಪ್ಪಿಟ್ಟಿದೆ, ಸ್ವಲ್ಪ ಇದೆ. ಈಗ ಅಡುಗೆ ಮಾಡಬೇಕು. ಏನಾದರೂ ಹಾಲು ಕಾಯಿಸಿಟ್ಟಿದ್ದೇನೆ ಇಲ್ಲಿ. ನೀರಿನ್ನು ಸಪೂರ ಇದೆ, ನೀರಿಲ್ಲ. ನಾನು ಎಳೆ ತೆಂಗಿನಕಾಯಿ ಬಿದ್ದಿತ್ತು ನಮ್ಮ ಗಿಡದ್ದು. ಇದ್ರದ್ದು ಏನಾದರೂ ಪೈಸಾರಿ ಏನಾರು ಮಾಡ್ಬೇಕಂಥೇಳಿ ಸಿಪ್ಪಿ ತೆಗಿತಾ ಇದ್ದೆ. ಕೆಲಸದವ್ರು ಅವರು ಸೀರೆಯವ್ರು ಬಂದ್ರಲ್ಲ, ಇಲ್ಲೊಂದು ಪಪ್ಪಾಯ ತಂದಿಟ್ಟಿದ್ದಾರೆ, ಕಟ್ ಮಾಡಬೇಕು. ಈಗ ನಾನು ಇದನ್ನು ಮಾಡ್ತೇನೆ ಸ್ನೇಹಿತರೆ. ಮೊದಲಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ. ಇದೊಂದು ಸತಿ ಎಲ್ಲ ಸೀರೆಗಳನ್ನು ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಇಟ್ಕೊಂಡ ನಂತರ ನಿಮಗೆ ಸಿಗ್ತೇನೆ. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೇನೆ ಇಲ್ಲಿ. ಅದಕ್ಕೆ ಒಂದು ಅರ್ಧ kg ಅಷ್ಟು ಬಾಂಬೆ ರವೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಈಗ ಇದನ್ನೆಲ್ಲವನ್ನು ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ನೋಡಿ, ಇಲ್ಲಿ ಈಗ ಫ್ರೈ ಆಗಿದೆ. ಇದನ್ನೆಲ್ಲ ನಾನು ತಗೊಂಡ್ಬಿಡ್ತೇನೆ. ಚೆನ್ನಾಗಿ ಫ್ರೈ ಆಗಬೇಕು.
ಅದೇ ಪಾತ್ರೆಗೆ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದು ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದಿರೋ ಬಾಣಲಿ ಇರೋದ್ರಿಂದ ಬೇಗನೆ ಕಾಯುತ್ತೆ. ನಾನಿಲ್ಲಿ ಮೊದಲಿಗೆ ಬ್ಯಾಡಗಿ ಮೆಣಸನ್ನು ಹಾಕ್ತಾಯಿದ್ದೀನಿ ಎಣ್ಣೆಗೆ. ಹಾಗೆ ಇಲ್ಲಿ ಬಂದು ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನ್ನಷ್ಟು. ಜಾಸ್ತಿ ಬೇಕಾದರೂ ನೀವು ಹಾಕ್ಕೋಬೋದು. ಹಾಗೆ ಇಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು. ಈಗ ಇದನ್ನು ಫ್ರೈ ಮಾಡ್ತೇನೆ ಸ್ವಲ್ಪ. ನೋಡಿ, ಈಗ ಇದಕ್ಕೆ 1 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚರಿ ಉದ್ದಾಗಿ ಯಾವುದೇ ಬೇಕಾದರೂ ಹಾಕ್ಕೊಳ್ಳಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮಿದುವಾಗೋವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಂಡು, ಹಾಗೆ ಇದರೊಟ್ಟಿಗೆ ಇನ್ನೂ ಒಂದು ಪದಾರ್ಥನ ನಾನಿಲ್ಲಿ ಸೇರಿಸ್ತೇನೆ. ಶುಂಠಿ, ಹಸಿ ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಶುಂಠಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಸೀಸನ್ ಇರುವಾಗ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಫ್ರೈ ಆಗಲಿ. ಈಗ ನೋಡಿ, ನಾನು ಆವಾಗಲೇ ಮೊದಲಿಗೆ ಹಾಕಿದರೆ ಇದು ಎಲ್ಲ ಎಣ್ಣೆಯಲ್ಲಿ ಸಿಡಿದು ಬಿಡುತ್ತೆ ಅಂಥೇಳಿ ನಾನು ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೇನೆ. ಯಾಕಂದರೆ ಇದು ಪಟ್ ಸಿಡಿಯುತ್ತೆ ಎಣ್ಣೆಯಲ್ಲಿ ಹಾಕಿಬಿಟ್ರೆ. ಹಾಗಾಗಿ ಈಗ ಫ್ರೈ ಆಗೋ ಮುಂದೆ ಹಾಕ್ಕೊಳ್ಳಿ. ನಿಮಗೆ ಬೇಕಾದ್ರೆ ಮೊದಲಿಗೆ ಕೂಡ ಹಾಕ್ಕೊಳ್ಳಿ, ಇಷ್ಟ ಆದರೆ. ತುಂಬ ಫ್ರೈ ಆಗಿಬಿಡುತ್ತೆ ಅಂಥೇಳಿ ನಾನು ಲೇಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈಗ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಹಸಿ ಅವರೆಕಾಳನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಹಸಿ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಸಾಫ್ಟ್ ಆಗುತ್ತೆ. ಹಾಗೆ ಈಗ ಇದಕ್ಕೆ ಬಂದು ಕಾಳುಮೆಣಸು ಕುಟ್ಟಿದ್ದೇನೆ. ಕಾಳುಮೆಣಸು ಪೌಡ್ರ್ ಅಲ್ಲ, ಕಾಳುಮೆಣಸನ್ನು ಸ್ವಲ್ಪ ತರಿಯಾಗಿ ಕುಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ನೋಡಿ, ಅದೇ ಥರ ಇಲ್ಲಿ ನಾನು ಉಪ್ಪಿಟ್ಟನ್ನು ಇವತ್ತು ನಿಮಗೆ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಅರ್ಧ ಕೆಜಿಗೆ 1.5 ಲೀಟ್ರಷ್ಟು ನೀರು ಬೇಕಾಗುತ್ತೆ ನಮಗೆ. ನೋಡಿ, ಇಲ್ಲಿ 1.5 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕಿದರೆ ಅವರೆಕಾಳು ಉಪ್ಪಿಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಒಗ್ಗರಣೆ ಕೊಡುವಾಗ ಹಾಕ್ಲಿಕ್ಕೆ ಹೋಗಬೇಡಿ, ಎಲ್ಲ ಟೇಸ್ಟ್ ಹೋಗಿಬಿಡುತ್ತೆ. ಅದಕ್ಕಾಗಿ ನಾನು ಮೇಲ್ಗಡೆಯಿಂದ ಸ್ವಲ್ಪ ಹಾಕಿದ್ದೇನೆ. ಇದಕ್ಕೀಗ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀರು ಕುದೀಲಿ. ನೋಡಿ, ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನೀರು ಕುದೀತಾ ಇದೆ ಸ್ನೇಹಿತರೆ. ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಅರ್ಧ ಹೋಳು ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ. ನಾವು ಇಲ್ಲಿ ಟೊಮೆಟೊದು ಏನೂ ಯೂಸ್ ಮಾಡಿಲ್ಲಲ್ಲ, ಲಿಂಬೆ ಹುಳಿ ಹಾಕಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈಗ ಗ್ಯಾಸನ್ನು ಸ್ಲೋ ಮಾಡಿಕೊಂಡು ಇದಕ್ಕೆ ನಾನು ಈಗ ನಿಧಾನಕ್ಕೆ ಹುರಿದಿಟ್ಟಿರುವಂಥ ರವೆನ ಹಾಕ್ತಾ ಹೋಗ್ತೇನೆ. ಯಾಕಂದರೆ ತುಂಬಾ ಗಂಟಾಗುತ್ತೆ ಇದು. ನೋಡಿ, ಇದು ಗಂಟಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಹಾಕಬೇಕಾಗತ್ತೆ. ಹಾಗಾಗಿ ನೋಡಿ, ಇಲ್ಲಿ ನೋಡಿ, ಈಗ ಕರೆಕ್ಟಾಗಿದೆ ಸ್ನೇಹಿತರೆ. ಇದು ಕುದಿಬೇಕು. ಕುದ ನಂತರ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಮಿದುವಾದರೂ ಚೆನ್ನಾಗಿರಲ್ಲ. ಇದನ್ನೀಗ ಸ್ವಲ್ಪ ನಾನು ಮುಚ್ಚಳ ಮುಚ್ಚಿ ಬಿಡ್ತೇನೆ ಇದ್ರ ಮೇಲೆ. ನೋಡಿ, 1 ನಿಮಿಷ ಬಿಟ್ಟಿದ್ದೆ ಸ್ನೇಹಿತರೆ. ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಅಂಟಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಈ ಥರ ನೀವು ಮಾಡಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅವರೆಕಾಳು ಉಪ್ಪಿಟ್ಟು. ಈಗ ಇದಕ್ಕೆ ಲೈಟಾಗಿ ಸ್ವಲ್ಪ ತುಪ್ಪ, ನೋಡಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ.
ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ ಕೂಡ ಈಗ ಆಫ್ ಮಾಡಿಬಿಡ್ತೀನಿ. ತುಂಬಾ ಗಟ್ಟಿಯಾಗುತ್ತೆ ಸ್ನೇಹಿತರೆ. ನೋಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನಾನು ಅವರೆಕಾಳು ಉಪ್ಪಿಟ್ಟೀಗ ರೆಡಿಯಾಗಿದೆ. ಮುಚ್ಚಳ ಮುಚ್ಚಿಬಿಡ್ತೀನಿ. 1-2 ನಿಮಿಷ ಬಿಟ್ಟ ನಂತರ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ. ನೋಡಿ ನಾನು ಈ ಥರ ಮಾಡಿದ್ದೇನೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಹಾಕಿ. ಅವರೆಕಾಳು ಎಷ್ಟು ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನೋಡಿ ಸಖತ್ತಾಗಿದೆ. ಉದುರು ಮಾತ್ರ ತುಂಬ ಚೆನ್ನಾಗಿದೆ. ಅಂಟಾಗಿಲ್ಲ, ಏನಾಗಿಲ್ಲ. ಉಪ್ಪಿಟ್ಟು ಕಾಂಕ್ರೀಟು ಅಣ್ಣವರಿಗೆ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರಿ ಪದೇ ಪದೇ ಮಾಡಿ ಕೊಡಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಕ್ಕಳಿಗಂತೂ ಖುಷಿ ಆಗುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಊಟ ಆಯಿತು. ಊಟ ಏನು ಮಾಡಲಿಲ್ಲ, ಅಡುಗೆ ಅನ್ನ ಸಾಂಬಾರು ಮಾಡಿದ್ವಿ. ಶ್ರೇಯ ನಾನು ಇಬ್ಬರೇ ಇದ್ದೀವಿ. ನಮ್ಮ ಮನೆಯವರೇ ಡ್ರೈವಿಂಗ್ ಹೋಗ್ಯಾರ ಅಂತ ಹೇಳಿದ್ನಲ್ಲ, ಅವರು ಡ್ರೈವಿಂಗ್ ಹೋಗಿದ್ರು, ಅಲ್ಲೇ ಊಟ ಬಂದಿದ್ದಾರೆ. ನಾನೇನು ಸೀರೆಯವ್ರು ಬಂದಿದ್ದರು ಅಂತ ಹೇಳಿದ್ನಲ್ಲ ಸ್ನೇಹಿತರೆ. ಮೊದಲಿಗೆ ಬಂದಾಗ 4 ಸೀರೆ ತೊಗೊಂಡೋಗಿದ್ರು. 4 ಸೀರೆ ತೊಗೊಂಡೋದ್ರು. ನಾನು ಎಲ್ಲ ಎತ್ತಿಡ್ತಾಯಿದ್ದೆ. ಆಲ್ಮೋಸ್ಟ್ ಇಟ್ಟಿದ್ದೆ. ಇನ್ನೊಂದು 4 ಸೀರೆನ ಅಷ್ಟೇ ಇತ್ತು. ಅಷ್ಟರಲ್ಲಿ ಮತ್ತೆ ಬಂದರು. ಮತ್ತೆ 3 ಸೀರೆ ತೊಗೊಂಡೋದ್ರು. ಟೋಟಲಾಗಿ ಇವತ್ತು 7 ಸೀರೆನ ಸೇಲ್ ಮಾಡಿದ್ದೀನಿ. ಇದೇ ಥರ ಸೇಲ್ ಆದರೆ ಖುಷಿ ಆಗುತ್ತಲ್ಲ, ಒಂಥರ ಖುಷಿ ಆಯಿತು ಸ್ನೇಹಿತರೆ. ಹಾಗಾಗಿ ಇವತ್ತಿಂದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆದರೆ ಎಷ್ಟು ಖುಷಿಯಾಗುತ್ತೆ ಸ್ನೇಹಿತರೆ. ಇದೇ ಥರ ಆಗಲಿ ಅಂಥೇಳಿ ದೇವರಲ್ಲಿ ಅದನ್ನೇ ಕೇಳ್ಕೊತೇನೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಮೌಂಟ್ ಅಂತೂ ಕೈಯಲ್ಲೇ ಕೊಡ್ತಾರೆ ಇಲ್ಲೆಲ್ಲರೂ. ಹಾಗೆ ಕೈಯಲ್ಲಿ ಕೊಟ್ಟು ಹೋದರು. ಎಲ್ಲ ಮತ್ತೆ ಎತ್ತಿಡ್ಬೇಕಾದ್ರೆ ನನಗೆ ಆಲ್ಮೋಸ್ಟ್ 9 ಗಂಟೆ ಆಯಿತು. ಆವಾಗ ಎದ್ದು ಬಾಳೆಹಣ್ಣು ಊಟ ಆಯ್ತಲ್ಲ, ಬಾಳೆಹಣ್ಣು ತಿನ್ನಬೇಕು. ಹಾಗಾಗಿ ಯಜಮಾನ್ರು ತಿಂತಾಯಿದ್ರು, ಕೊಟ್ಟೋದ್ರು ನನಗೊಂದು. ಹಾಗಾಗಿ ಸ್ನೇಹಿತರೆ ಅದಕ್ಕೆ ಈಗ ಇಲ್ಲಿ ಎಲ್ಲರೂ ಕೈಯಲ್ಲಿ ಕೊಡ್ತಾರೆ ಅಮೌಂಟ್, ಹಾಗೇನಿಲ್ಲ. ಕಟ್ಟು ತೊಗೊಂಡು ಹೋದರು. ಮತ್ತು ಹೇಳಿದ್ದಾರೆ ಇನ್ನೂ 2 ಗ್ರೀನ್ ಸೀರೆ ಬೇಕಂತ ಅವರಿಗೆ. ಬಾಗಲಕೋಟೆಯವ್ರಿಗೆ ಒಂದು 2 ಗ್ರೀನ್ ಸೀರೆ, ಬರೀ ಗ್ರೀನ್ ಸೀರೆ, ಬೇಬಿ ಪಿಂಕ್ ಬಾರ್ಡ್ರ್ ಇದ್ದದ್ದು ಸೀರೆ ಆರ್ಡ್ರ್ ಬರ್ತಾಯಿದೆ ನನಗೆ. ಅದನ್ನೇ ಸ್ವಲ್ಪ ತರಿಸ್ತೇನೆ ಸ್ನೇಹಿತರೆ. ಹಾಗಾಗಿ ನಿಮಗೂ ಯಾರಿಗಾದರೂ ಬೇಕಂದರೆ ನಂಬರ್ ಇರುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಕೂಡ ಇದೆ. ಬೇಕಂದರೆ ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಪ್ಲೀಸ್ ದಯವಿಟ್ಟು ಕೇಳ್ತಾಯಿದ್ದೀನಿ, ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸೀರೆ ಬೇಕಂದರೆ ಮಾತ್ರ ಕಾಲ್ ಮಾಡಿ. ಈಗ ಸುಮ್ಮನೆ ವೇಸ್ಟ್, ಗಂಡು ಮಕ್ಕಳೆಲ್ಲ ಸುಮ್ಮನೆ ವೇಸ್ಟು. ನೀವು ಸೀರೆ ಹೇಗೆ ಕಳಿಸ್ಕೊಡ್ತೀರಿ, ಮತ್ತು ಹಾಗೆ ಅದು ಇದು ಏನೇನೋ ಕೇಳ್ತೀರಿ, ಆ ಥರ ಕೇಳಲಿಕ್ಕೆ ಹೋಗ್ಬಿಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ. ಯಾರಿಗೆಲ್ಲ ಸೀರೆ ಬೇಕು ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನಮ್ಮ ನಂಬರನ್ನು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿಗುತ್ತೆ. ಯೂಟ್ಯೂಬಲ್ಲಿ ಏನು ಹಾಕಿದ್ದೇನೆ, ಚೆಕ್ ಮಾಡಿದರೆ ಸಿಗುತ್ತೆ ನಿಮಗೂ ಕೂಡ. ಈಗ ಯಾರಿಗೆಲ್ಲ ಸೀರೆಗಳು ಬೇಕಂತೇಳಿ ಬೇಗ ಆರ್ಡರ್ ಕೊಡಿ. ಹೊಸ ಸೀರೆಗಳು ಬರ್ತಾಯಿದೆ, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಡೈಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.